ಪ್ರೇಸ್ ಲಾರ್ಡ್ ಎಲ್ಲರಿಗೂ. ಇವಾಗ ನಾನು ದೇವರು ಹೇಗೆ ನನ್ನನ್ನು ಮುಟ್ಟಿದ್ರು ಅದು ನಾನು ಇವತ್ತು ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ದೇವರು ನನಗೆ ಆರಿಸಿಕೊಳ್ಳೋದಕ್ಕೆ ಯಾವ ಥರ ದಾರಿಯನ್ನು ಮಾಡಿದ್ರು ಎಂಬುದಾಗಿ. ಇವಾಗ ಹೇಗೆ ನಾನು ಸಭೆಗೆ ಹೋದ ನಂತರ ಅಥವಾ ಚರ್ಚ್ಗೆ ಹೋದ ನಂತರ ಹೇಗೆ ದೇವರು ನನ್ನನ್ನು ಮುಟ್ಟಿದ್ರು ಅದು ನಾನು ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದೆಲ್ಲ ದೇವರಿಗೆ ಮಹಿಮೆ ಮತ್ತು ನಿಮ್ಮೆಲ್ಲರಿಗೂ ಇದು ಎಂಕರೇಜ್ ಆಗಲಿ. ಯಾರು ಇಂಥ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅಥವಾ ಈ ಥರ ಪ್ರಾಬ್ಲಮ್ಸ್ನಲ್ಲಿದ್ದಾರೆ, ಈ ಥರ ಒಂದು ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕು ಅನ್ನೋದಿದ್ದಾರೆ, ಅವ್ರಿಗೆ ಈ ಒಂದು ಸಾಕ್ಷಿ ನಂದು ಎಂಕರೇಜ್ ಆಗಬಹುದು. ಆ ಒಂದು ಕಾರಣಕ್ಕೋಸ್ಕರನೇ ನಂದು ಇದು ಯೂಟ್ಯೂಬ್ ಚಾನಲ್ಲು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಕ್ಕಾಗಿ ನಿಮಗೆ ನಾನು ಸಲ್ಲಿಸುತ್ತೇನೆ. ನೋಡ್ತಾ ಇರೋದಕ್ಕಾಗಿ ನಿಮಗೆ ತುಂಬ ನಾನು ಥ್ಯಾಂಕ್ಸನ್ನು ಹೇಳುತ್ತೇನೆ. ನಾನು ವೀನಾಗಿ ಹೇಳಿದೆ ಈ ಥರ ನನ್ನ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಅಂತ ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಆಮೇಲೆ ವೀನಾ ನಾಳೆ ಚರ್ಚ್ಗೆ ನೀನೊಬ್ಬ ನಾವು ಚರ್ಚ್ಗೆ ಹೋಗೋಣ, ಅಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಇನ್ನೂ ತುಂಬ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ ಅಂದಾಗ ಅವಳು ಹೇಳಿದ್ರು. ನೆಕ್ಸ್ಟ್ ಡೇ ಸಂಡೇ ಇತ್ತು, ನಾನು ಚರ್ಚ್ಗೆ ಹೋಗೋದಕ್ಕೆ ರೆಡಿ ಆದೆ. ಅಲ್ಲಿ ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ನಾನು ಒಂದು ಚರ್ಚ್ನಲ್ಲಿ ಹೆಜ್ಜೆ ಇಡಕ್ಕೆ ಹೋಗ್ತಾ ಇರೋದು. ನಾನು ಚರ್ಚ್ಗೆ ಹೋದೆ ಅವ್ರ ಜೊತೆಯಲ್ಲಿ. ಹೋದ ತಕ್ಷಣ ಅದೊಂದು ಚಿಕ್ಕ ಚರ್ಚ್ ಆಗಿರೋದು, ಅಂದರೆ ಅದು ಮನೆಯಲ್ಲಿ ನಡೆಸ್ತಾ ಇದ್ರು. ಚರ್ಚ್ ಹಾಲು ಆ ಥರ ಏನೂ ಇರಲಿಲ್ಲ, ಮನೇಲಿ ನಡೆಸ್ತಾರೆ. ತುಂಬ ಇಲ್ಲ, ಒಂದು 6-7 ಜನ ಅಷ್ಟೇ. ಅದು ಸ್ಟಾರ್ಟಿಂಗ್ ಸಭೆ ಆಗಿತ್ತು. ಆಮೇಲೆ ಹೋದೆ ಚರ್ಚ್ ಹೊಡೆದ್ರೆ ಅಲ್ಲಿ ಗಿಟಾರು, ಕೀಬೋರ್ಡು, ಡ್ರಮ್ಮು ಅದೆಲ್ಲ ಇತ್ತು. ಅದು ನಾನೆಲ್ಲ ನನ್ನ ಜೀವನದಲ್ಲಿ ರಿಯಲ್ ಆಗಿ ಫಸ್ಟ್ ಟೈಮ್ ನೋಡಿದೆ. ಆಮೇಲೆ ಅದೆಲ್ಲ ನಾನು ಮುಟ್ಟಿ ನೋಡಿದೆ ಅದು ಯಾವ ಥರ ಅಂತ. ಇದೆಲ್ಲ ನಾನು ಟಿ ವಿದಲ್ಲಿ ನೋಡಿದ್ದೀನಿ, ಇಲ್ಲಿ ನಾನು ರಿಯಲ್ ಆಗಿ ನೋಡ್ತೀನಲ್ಲ ಅಂತ ಒಂಥರ ಏನೋ ಚೆನ್ನಾಗಿ ಅನಿಸಿತ್ತು. ಆಮೇಲೆ ಅಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಆಯಿತು, ಆರಾಧನೆ ಮಾಡಿದ್ರು ಕನ್ನಡದಲ್ಲಿ. ನನಗೆ ಏನೂ ಅವಾಗ ಇಷ್ಟೊಂದು ಕನ್ನಡ ನನಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಅರ್ಥ ಆಗ್ತಿತ್ತು ಸ್ವಲ್ಪ ಹೈ ವೊಕ್ಯಾಬ್ಯುಲರೀಸು, ಡಿಫಿಕಲ್ಟ್ ವರ್ಡ್ಸ್ ನನಗೆ ಆ ಥರ ಅರ್ಥ ಆಗ್ತಿತ್ತು. ತುಂಬ ಸಿಂಪಲ್ ಕನ್ನಡ ನನಗೆ ಅರ್ಥ ಆಗ್ತಿತ್ತು. ಆ ಟೈಮ್ದಲ್ಲಿ ನನಗೇನೂ ಅರ್ಥನೇ ಆಗಲಿಲ್ಲ. ಏನೋ ಹಾಡುಗಳು ಅದೇನೋ ನನಗೇನೂ ಗೊತ್ತಿರಲಿಲ್ಲ, ನಾನು ಜೀರೋ. ಅದೇ ಥರ ಕೂತ್ಕೊಂಡೆ. ಫಾಸ್ಟಿಂಗ್ ಪ್ರೇಯರ್ ಇತ್ತು. ಒಬ್ಬರು ಸೇವಕರು ಬಂದಿದ್ದರು, ಅವರು ಇಂಗ್ಲೀಷ್ನಲ್ಲಿ ಪ್ರಸಂಗ ಮಾಡಿದ್ರು. ನನಗೆ ಇಂಗ್ಲೀಷ್ ಅಷ್ಟೊಂದು ಏನೂ ಬರ್ತಾ ಇರಲಿಲ್ಲ. ಸುಮ್ಮನೆ ಕೂತ್ಕೊಂಡೆ ನಾನು ಅವ್ರ ಮುಖಗಳು ನೋಡಿಕೊಂಡು. ಈ ಥರ ಆ ದಿನ ಫಾಸ್ಟಿಂಗ್ ಪ್ರೇಯರು, ಉಪವಾಸ ಪ್ರಾರ್ಥನೆ 3 ಗಂಟೆಗೆ ಮುಗೀತು. ಆಲ್ರೆಡಿ ನನ್ನ ಫ್ರೆಂಡ್, ನನಗೆ ಯಾರು ಚರ್ಚ್ ಕರ್ಕೊಂಡು ಹೋದ್ಲು, ಅವಳ ಸಭೆಯಲ್ಲಿ ಹೇಳಿದ್ಲು, ಈ ಥರ ಫಾತಿಮಾ ಅಂತ ನಾವು ಪ್ರೇಯರ್ ಮಾಡ್ತಾಯಿದ್ದೀವಿ, ಇವತ್ತು ಅವ್ಳು ಚರ್ಚ್ಗೆ ಬಂದಿಲ್ಲ ಅಂತೇಳಿ. ಆ ಚರ್ಚ್ನಲ್ಲಿ ಒಬ್ಬರು 85 ಇಯರ್ಸ್ ಓಲ್ಡ್ ಅಂಕಲ್, ಅವರಿಗೆ ಕುತ್ಕೊಂಡು ಕೇಳಿ ವಾಕ್ಯ ಕೇಳೋಕೆ ಆಗ್ತಾ ಇರಲಿಲ್ಲ. ಅವರು ರೂಮ್ನಲ್ಲಿ ಮಲ್ಕೊಂಡು ವಾಕ್ಯಗಳನ್ನು ಕೇಳ್ತಾ ಇದ್ರು. ಅವಳ ಹತ್ರ ನನಗೆ ಕರ್ಕೊಂಡು ಹೋದ್ಲು ನನ್ನ ಫ್ರೆಂಡು. ಆಮೇಲೆ ಹೇಳಿ, ಅಂಕಲ್ ನಾವು ಫಾತಿಮಾ ಅಂತ ನಾವು ಪ್ರೇಯರ್ ಮಾಡ್ತಾ ಇದ್ದೀವಲ್ಲ, ಇವತ್ತು ಅವಳು ಚರ್ಚ್ಗೆ ಬಂದಿದ್ದಾಳೆ ಎಂಬುದಾಗಿ. ಹೌದಾ ಅಂಥೇಳಿ ಅವ್ರು ನನಗೆ ಇವಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ್ಲು. ಆಮೇಲೆ ಆಯ್ತು ಅಂತ ಅವ್ರು ಕಣ್ಣು ಮುಚ್ಕೊಂತ ಹೇಳಿದ್ರು. ಏನೋ ನನಗೆ ಗೊತ್ತಿಲ್ಲ, ಸುಮ್ಮನೆ ನಾನು ನಿಂತ್ಕೊಂಡೆ. ಯಾವ ಥರ ಅವ್ರು ಏನು ಪ್ರಾರ್ಥನೆ ಮಾಡಿದ್ರು ನನಗೆ ಏನೂ ಗೊತ್ತಿಲ್ಲ. ನಾನು ಸುಮ್ಮನೆ ನಿಂತ್ಕೊಂಡೆ. ಅವ್ರು ನನಗೆ ಪ್ರಾರ್ಥನೆ ಮಾಡಿದೆ. ಯಾವ ಭಾಷೆ, ಮೋಸ್ಟ್ಲಿ ಇಂಗ್ಲೀಷಲ್ಲೇ ಮಾಡಿರ್ಬೋದು ಅಂತ ನನಗೆ ಅನಿಸ್ತದೆ. ಬಟ್ ನನಗೇನೋ ಅರ್ಥ ಆಗಲಿಲ್ಲ. ಇವಾಗಾದರೂ ನನಗೆ ಅದು ಏನೋ ಗೊತ್ತಿಲ್ಲ, ಅವ್ರು ಏನು ಪ್ರಾರ್ಥನೆ ಮಾಡಿದ್ರು. ನನ್ನ ಫ್ರೆಂಡ್ ನನ್ನ ಜೊತೆಲಿ ನಿಂತ್ಕೊಂಡಿದ್ಲು, ನಾನು ನಿಂತ್ಕೊಂಡಿದ್ದೆ. ಆ ಮೂಮೆಂಟಲ್ಲಿ ನಾನು ಎಷ್ಟು ಒಳಗಡೆ ಮುರಿಯಲ್ಪಟ್ಟಿದ್ದೆ, ಎಷ್ಟು ನೋವುಗಳು ಇತ್ತು. ನಾನು ಸತ್ತು ಹೋಗ್ಬೇಕು, ನಾನು ಈ ಜೀವನನೇ ಬೇಡ, ಈ ಲೋಕನೇ ಬೇಡ ಅಂದುಕೊಂಡಂಥ ಹುಡುಗಿಗೆ ದೇವರು ಏನೋ ಒಂಥರ ಶಾಂತಿ, ಸಮಾಧಾನ, ಸಂತೋಷ ನನ್ನ ಒಳಗಡೆ ತುಂಬಿತ್ತು. ತುಂಬಾ ನನ್ನ ಜೀವನದಲ್ಲಿ ಕಷ್ಟನೇ ಇಲ್ಲ ಏನೋ ಆ ಥರ. ನನ್ನ ಹೃದಯ ಒಳಗಡೆ ನನ್ನ ಒಳಗಡೆ ನಾನು ಫೀಲ್ ಮಾಡೋದು ಪ್ರಾರಂಭ ಮಾಡಿದೆ. ಆಮೇಲೆ ಆ ಕ್ಷಣದಲ್ಲಿ ನಾನು ಒಂದು ಮೇನ್ ಫೀಲ್ ಮಾಡೋದೇನು, ನನ್ನ ಹೃದಯ, ನನ್ನ ಹಾರ್ಟು ಒಂದು ವೈಟ್ ಪೇಪರ್, ಅದರಲ್ಲಿ ಏನೂ ಒಂದು ಬ್ಲಾಕ್ ಡಾಟೂ ಕೂಡ ಇಲ್ಲ. ತುಂಬ ವೈಟ್, ಒಂದು ಸ್ನೋಕ್ಕಿಂತ ವೈಟ್ ಆ ಥರ ನನ್ನ ಹೃದಯ ಆಗಿದೆ. ಏನು ಅದ್ರ ಮೇಲೆ ಒಂದು ಬ್ಲ್ಯಾಕ್ ಚಿಕ್ಕೆ ಏನೂ ಇಲ್ಲ ನನ್ನ ಹೃದಯದಲ್ಲಿ. ಅಷ್ಟೊಂದು ವೈಟ್ ಆಗಿ ನಾನು ನನ್ನ ಹೃದಯವನ್ನು ಫೀಲ್ ಮಾಡಿದೆ. ನನ್ನ ಜೀವನದಲ್ಲಿ ಕಷ್ಟನೇ ಇಲ್ಲ ಏನೋ, ನನ್ನ ಕುಟುಂಬದಲ್ಲಿ ಪ್ರಾಬ್ಲಮ್ಮೇ ಇಲ್ಲ ಏನೋ, ತುಂಬಾ ಸಂತೋಷವಾಗಿದ್ದೀನಿ ನಾನು. ಏನೋ ಒಂದು ದೊಡ್ಡ ಗಿಫ್ಟ್ ಸಿಕ್ಕಿದ್ರೂ ಅಷ್ಟೊಂದು ಸಂತೋಷ ಆಗ್ತದಿಲ್ಲೋ ಗೊತ್ತಿಲ್ಲ. ಆ ಥರ ಒಂದು ಸಂತೋಷ ನನ್ನ ಒಳಗಡೆ ತುಂಬಿಕೊಂಡಿತ್ತು. ಇದು ನಂದು ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ದೇವರನ್ನು ನಂಬುವುದಕ್ಕೆ, ಯೇಸು ಸ್ವಾಮಿ ನಂಬುವುದಕ್ಕೆ ಇದು ಒಂದು ಕಾರಣವಾಯಿತು. ಇದೇ ಥರ ಅವರು ಪ್ರಾರ್ಥನೆ ಮುಗಿಸಿದ್ರು. ಅಲ್ಲಿ ಊಟ ಎಲ್ಲ ಮಾಡಿದ್ವಿ. ನಾವು ವಾಪಸ್ ಬಸ್ಸಲ್ಲಿ ಹಾಸ್ಟೆಲ್ಗೆ ಹೋಗುವಾಗ ನನ್ನ ಫ್ರೆಂಡ್ ನಾನು ಹೇಳಿದೆ, ನೋಡಿ ಈ ಥರ ನನ್ನ ಒಳಗಡೆ ಚೇಂಜಸ್ ಆಯಿತು. ಗೊತ್ತಿಲ್ಲ, ನನಗೆ ತುಂಬಾ ಸಂತೋಷ ಆಗ್ತಾಯಿದೆ. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ಅದು ಹೇಳೋಕ್ಕಾಗ್ತಾಯಿಲ್ಲ.
ಅಷ್ಟೊಂದು ಸಂತೋಷ ನನ್ನ ಒಳಗಡೆ ತುಂಬಿದೆ. ಯಾಕೆ ಈ ಥರ ನನಗೆ ಆಗಿದೆ ಗೊತ್ತಾಗ್ತಾ ಇಲ್ಲ ಅಂದಾಗಿ ನಾನು ನನ್ನ ಫ್ರೆಂಡ್ ಹತ್ರ ಹೇಳ್ಕೊಂಡೆ. ಆಮೇಲೆ ಅವಳು ಹೇಳಿದ್ಲು ನನಗೆ, "ನೀನು ಫಸ್ಟ್ ಟೈಮ್ ಬಂದಿದ್ದೀಯಾ, ಇಷ್ಟೊಂದು ದೇವ್ರು ನಿನ್ನ ಜೀವನದಲ್ಲಿ ಚೇಂಜಸ್ ಮಾಡ್ತಾ ಇದ್ದಾರೆ. ನೀನು ಪ್ರತಿ ವಾರ ಸಂಡೇ ಬಂದರೆ ಚರ್ಚ್ಗೆ ದೇವರು ಇನ್ನೂ ತುಂಬ ನಿನ್ನ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ" ಅಂದಾಗಿ ನನಗೆ ಎಂಕರೇಜ್ ಮಾಡಿದ್ರು. ಹಾಸ್ಟೆಲ್ಗೆ ಹೋದ್ವಿ. ಇದೇ ಥರ ನಾನು ನಮ್ಮ ತಾಯಿಗೋಸ್ಕರ ನಾನು ಸಭೆಗೆ ಹೋಗೋದು ಪ್ರಾರಂಭ ಮಾಡಿದೆ, ಚರ್ಚ್ಗೆ ಹೋಗೋದು ಪ್ರಾರಂಭ ಮಾಡಿದೆ. ಇಲ್ಲಿ ನಾನು ನಮ್ಮ ಪಾಸ್ಟರ್ ಆಂಟಿ ಮತ್ತು ಅಂಕಲ್ ಹೆಸರು ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಪರ್ಮಿಷನ್ ತೊಗೊಂಡು ನಾನು ಹೇಳ್ತಾ ಇದ್ದೀನಿ. ನನ್ನ ಪಾಸ್ಟರ್ ಅಂಕಲ್ ಹೆಸರು ಆನಂದ್ ಡಿಸೋಜಾ, ನನ್ನ ಪಾಸ್ಟರ್ ಆಂಟಿ ಹೆಸರು ಡೈನಾ ಡಿಸೋಜಾ. ಆಮೇಲೆ ಅವ್ರು ನನಗೆ ಪರಿಚಯ ಆಗಿ ತುಂಬ ನಮಗೆ ಚೆನ್ನಾಗಿ ಬೆಳೆಸಿದ್ರು. ನಿಜವಾಗ್ಲೂ ಅವ್ರಿಗೆ ನಾನು ತುಂಬ ವಂದನೆಯನ್ನು ಸಲ್ಲಿಸುತ್ತೇನೆ. ನನಗೆ ರಕ್ಷಣೆ ಮಾರ್ಗದಲ್ಲಿ ತುಂಬ ನಡೆಸಿದ್ರು, ವಾಕ್ಯದಲ್ಲಿ ಎಲ್ಲ ತುಂಬ ನನಗೆ ಅವರು ಪ್ರಾರ್ಥನೆ ಸಪೋರ್ಟ್ ಆಗಲಿ, ಏನೋ ಒಂದು ಎಲ್ಲ ವಿಷಯದಲ್ಲಿ ನನಗೆ ಅವರು ತುಂಬ ಸಪೋರ್ಟ್ ಮಾಡಿದೆ. ಆ ಸಭೆನೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದೆ. ಇವಾಗಲೂ ಕೂಡ ನನಗೆ ಎಲ್ಲರೂ ಟಚ್ನಲ್ಲಿದ್ದಾರೆ, ಪ್ರಾರ್ಥನೆ ಮಾಡ್ತಾರೆ ನನಗೋಸ್ಕರ, ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಇದೇ ಥರ ನಾನು ಚರ್ಚ್ಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದೆ. ಆಮೇಲೆ ನಮ್ಮ ಡೈನಾ ಆಂಟಿ ನಾನು ಸಾಟರ್ಡೆ ನನಗೆ ಹಾಫ್ ಡೇ ಇರುವಾಗ ನಾನು ಅವ್ರ ಮನೆಯಲ್ಲಿ ಹೋಗ್ತಿದ್ದೆ. ಆಂಟಿ ಇಷ್ಟು ಚೆನ್ನಾಗಿ ಅಲ್ವಾ, ಅವರು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ರು. ಯಾವಾಗೂ ಅನ್ನಿಸ್ತಾ ಇರಲಿಲ್ಲ ಅವ್ರು ನನಗೊಂದು ಸ್ವಂತ ತಾಯಿ ಏನೋ, ಒಂದು ಸ್ವಂತ ಆಂಟಿ ಏನೋ. ನಾವು ಮಧ್ಯಾಹ್ನ ರೆಸ್ಟ್ ಮಾಡಬೇಕಾದ್ರೆ ನಾನು ಆಂಟಿ ಒಂದೇ ಬೆಡ್ನಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದೆ. ನಾನು ಅವ್ರ ಮನೇಲಿ ಹೋಗಬೇಕಾದ್ರೆ ಅವ್ರ ಮನೇಲಿ ನಾವು ಏನು ಬೇಕಾದರೂ ಫ್ರಿಜ್ನಲ್ಲಿ ಆಗಲಿ, ಸ್ವೀಟ್ ಆಗಲಿ, ಫ್ರೂಟ್ಸ್ ಆಗಲಿ, ಏನೂ ಆಗಲಿ, ಸ್ವಂತ ನಮ್ಮ ಮನೆ ಹತ್ರ ಯಾವ ಥರ ನಾವು ತೆಗೆದುಕೊಂಡು ತಿಂತೀವಿ ಆ ಥರ ಫುಲ್ ಫ್ರೀಡಮ್ ನಮಗೆ. ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರು. ಒಂದು ಮಗಳ ಹತ್ರ. ನನಗೆ ಅಷ್ಟೇ ಅಲ್ಲ, ನಮ್ಮದು ಒಂದು 10-15 ಜನ ನಾವು ಆ ಟೈಮ್ದಲ್ಲಿ ರಕ್ಷಣೆ ಮಾರ್ಗದಲ್ಲಿ ಯೂತ್ ಇದ್ವಿ. ಎಲ್ಲರನ್ನೂ ಅದೇ ಥರ ನಮ್ಮ ಆಂಟಿ ಅಂಕಲ್ ನಮ್ಮನ್ನು ಪ್ರೀತಿ ಮಾಡ್ತಿದ್ರು. ನಿಜವಾಗ್ಲೂ ನನಗೆ ತುಂಬ ಅದು ಒಂದು ಆಶೀರ್ವಾದವಂತ ಸಭೆ ನನಗೆ ನನ್ನ ಜೀವನದಲ್ಲಿ. ಅಷ್ಟು ಚೆನ್ನಾಗಿ ಇವತ್ತು ನಾನು ಸ್ಟ್ರಾಂಗ್ ಆಗಿ ದೇವರ ಸೇವೆಯಲ್ಲಿ ಅಥವಾ ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನಾನು ಇಷ್ಟೊಂದು ಬೆಳಿಬೇಕಾದ್ರೆ ಕಾರಣ ನಮ್ಮ ಆನಂದ್ ಅಂಕಲ್ಲು, ಆಂಟಿ. ಆ ಒಂದು ಸುಂದರವಾದ ಸಭೆ, ದೇವರು ಆ ಸಭೆನ ಆಶೀರ್ವದಿಸಲಿ, ಇನ್ನೂ ಚೆನ್ನಾಗಿ ಬೆಳೀಲಿ ಎಂಬುದಾಗಿ ನಾನು ಆಶೀರ್ವದಿಸುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ. ಇದೇ ಥರ ನಾನು ಆ ಸಭೆಗೆ ಹೋಗೋದು ಪ್ರಾರಂಭ ಮಾಡಿದೆ. ಆಂಟಿ ಅವರೆಲ್ಲರೂ ಕೂಡ ನನಗೆ ಕುರಾನು ಮತ್ತು ಬೈಬಲ್ದಲ್ಲಿ ಇರುವಂಥ ವ್ಯತ್ಯಾಸ ನನಗೆ ಹೇಳೋದು ಪ್ರಾರಂಭ ಮಾಡಿದರು. ಆದರೆ ನನಗೆ ಆ ಟೈಮ್ದಲ್ಲಿ ಯಾವ ಥರ ಪ್ರಾರ್ಥನೆ ಮಾಡಬೇಕು, ಯಾವ ಥರ ಬೈಬಲ್ ಓದಬೇಕು, ಯಾವ ಥರ ನಾನು ಆರಾಧನೆ ಮಾಡಬೇಕು ಏನೂ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಿದ್ದೆ, ಕುತ್ಕೋತಿದ್ದೆ, ಚರ್ಚ್ಗೆ ಬರ್ತಿದ್ದೆ. ಆಮೇಲೆ ಇದೇ ಥರ ನನ್ನ ದಿನಗಳು ಹೋಗ್ತಾ ಇತ್ತು. ಆಮೇಲೆ ಸ್ವಲ್ಪ ದಿನ ಆದ ನಂತರ ನನಗೆ ನಮ್ಮ ಮನೆಗೆ ನಾನು ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ನಮ್ಮ ತಂಗಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಒಂದು 2-3 ವಾರ ಆಗಿರಬೇಕು ನಾನು ಚರ್ಚ್ಗೆ ಹೋಗೋದು ಪ್ರಾರಂಭ ಮಾಡಿ. ಆ ಟೈಮ್ದಲ್ಲಿ ನಮ್ಮ ತಂಗಿ ನನ್ನನ್ನು ಫೋನ್ ಮಾಡಿ ಹೇಳಿದ್ರು, "ಮಮ್ಮಿ ತುಂಬ ಲಾಸ್ಟ್ ಸ್ಟೇಜ್ನಲ್ಲಿ ಏನು ಗುರ್ತ ಹಿಡಿತಿಲ್ಲ, ಏನಿಲ್ಲ, ಬರೀ ನೋಡ್ತಾ ಇದ್ದಾರೆ ಕಣ್ಣಿಂದ" ಎಂಬುದಾಗಿ. ನನಗೆ ತುಂಬಾ ಮನಸ್ಸಿಗೆ ನೋವಾಗಿಬಿಡ್ತು. ಇವಾಗ ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ಇಷ್ಟೊಂದು ಚೇಂಜಸ್ ಆಯಿತು. ಆಮೇಲೆ ಅಲ್ಲಿ ನನಗೆ ಗೊತ್ತಾಯಿತು ನಮಗೆ ರಕ್ಷಣೆ ಅಂದರೆ ಏನು. ನಮ್ಮ ಪಾಪದ ಪಶ್ಚಾತ್ತಾಪ ಪಟ್ಟು ನಾನು ಯೇಸು ಸ್ವಾಮಿಯನ್ನು ನಾವು ಹೃದಯಪೂರ್ವಕವಾಗಿ ಅಂಗೀಕರಿಸಿದರೆ ನಮಗೆ ಪರಲೋಕ ರಾಜ್ಯ ಎಂಬುದಾಗಿ. ಇಲ್ಲ ಅಂದರೆ ಇಲ್ಲ. ಇದು ಮಾತ್ರ ನನಗೆ ಆ ಸಮಯದಲ್ಲಿ ಸ್ವಲ್ಪ ಅರ್ಥ ಆಗಿತ್ತು. ಸುವಾರ್ತೆ ಅಂದರೆ ಏನು, ಯೇಸು ಸ್ವಾಮಿ ಈ ಲೋಕಕ್ಕೆ ಎದಕ್ಕೆ ಬಂದರು, ಪಾಪಿಗಳನ್ನು ಕ್ಷಮಿಸೋದಕ್ಕೋಸ್ಕರ ಬಂದರು, ನಮಗೆ ಪರಲೋಕ ರಾಜ್ಯವನ್ನು ಕೊಡೋದಕ್ಕೋಸ್ಕರ. ಇವತ್ತು ನಾವು ಸತ್ತರೆ ನಮ್ಮ ಆತ್ಮ ಪರಲೋಕಕ್ಕೆ ಹೋಗುತ್ತೆ ಎಂಬುದಾಗಿ ಅದೆಲ್ಲ ನನಗೆ ಗೊತ್ತಾಗ್ಬಿಡ್ತು. ಗೊತ್ತಾದ ನಂತರ ನಾನು ಇದೆಲ್ಲ ಬೇಸಿಕ್ ಥಿಂಗ್ಸ್, ರಕ್ಷಣೆ ಅಂದರೆ ಏನು, ಆಮೇಲೆ ಪರಲೋಕ ಅಂದರೆ ಏನು, ಈ ಥರ ನನಗೆ ಅಲ್ಲಿ ಅರ್ಥ ಆಯಿತು ನನಗೆ 2-3 ವಾರದಲ್ಲಿ. ಯಾಕಂದರೆ ನಮ್ಮ ಡೈನಾ ಆಂಟಿನೂ ಕೂಡ ನಮ್ಮ ಜೊತೆಲಿ ಮಾತಾಡ್ತಾ ನಮಗೆ ಸುವಾರ್ತೆ ಈ ಥರ ಎಲ್ಲ ಹೇಳ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರೋಗೋಸ್ಕರ, ಆಮೇಲೆ ನಾವು ಯೇಸು ಸ್ವಾಮಿದು ನಂಬುವುದ ಕಾರಣ ಪರಲೋಕಗೋಸ್ಕರ. ಆಸ್ತಿ, ದುಡ್ಡು, ಹಣ, ಕ್ರೈಸ್ತರು ನಮ್ಮನ್ನು ಹಣ ಕೊಡ್ತಾರೆ, ಇಲ್ಲ, ಅದೆಲ್ಲ ತಪ್ಪು. ಇನ್ನೂವರೆಗೆ ನನಗೆ ಯಾವ ಕ್ರೈಸ್ತರು ₹1 ಕೊಟ್ಟಿಲ್ಲ. ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ನನಗೆ ಪ್ಯೂರ್ ಆಗಿ ನನಗೆ ದೇವರ ಆಶೀರ್ವಾದ ಮಾಡಿರೋದು ಹೊರತು ಯಾರು ದುಡ್ಡು ಕೊಟ್ಟು ನೀನು ಯೇಸು ಸ್ವಾಮಿನ ನಂಬು ಅಂದಾಗ ನನಗೆ ಹೇಳಿಲ್ಲ. ನನ್ನ ಜೀವನ ಯಾವ ಥರ ಯೇಸು ಸ್ವಾಮಿ ಬದಲಾಯಿಸಿದ್ರು, ಚೇಂಜ್ ಮಾಡಿದ್ರು, ನನಗೆ ಜೀವನವನ್ನು ಕೊಟ್ಟರು, ಅದು ಒಂದೇ ಕಾರಣಕ್ಕೋಸ್ಕರ ನಾನು ಯೇಸು ಸ್ವಾಮಿ ನಂಬಿರೋದು. ಮೇನ್ ಅಂದರೆ ನಾನು ಸತ್ತರೆ ಪರಲೋಕ ರಾಜ್ಯವನ್ನು ಸೇರಬೇಕು, ಯೇಸು ಸ್ವಾಮಿಗೆ ನಂಬಿದರೆ ಮಾತ್ರ ಪರಲೋಕ ಎಂಬುದಾಗಿ ನನಗೆ ನಿಜಾಂಶ ಆದ ಕಾರಣಕ್ಕೋಸ್ಕರ ನಾನು ಯೇಸು ಸ್ವಾಮಿ ನಂಬಿರುವುದು. ನನಗೆ ರಕ್ಷಣೆಯನ್ನು ಕೊಟ್ಟು ನಿತ್ಯ ಜೀವ ಕೊಡುವಂಥ ದೇವರು ನನ್ನನ್ನು ನಡೆಸ್ತಾರೆ ಎಂಬುದಾಗಿ ಆ ಒಂದು ಕಾರಣದಿಂದ ನಾನು ಯೇಸು ಸ್ವಾಮಿನ ನಂಬಿರೋದು. ನಾನು ಯಾವ ಮನುಷ್ಯರಾಗಲಿ, ಯಾವ ಧರ್ಮ ಆಗಲಿ, ಯಾವ ಹಣ ಆಗಲಿ, ಆ ದುಡ್ಡು ಬಂಗಾರ ನೋಡಿ ನಾನು
ಯಾವ ದೇವರನ್ನು ನಂಬಿಲ್ಲ, ಯೇಸು ಸ್ವಾಮಿನ ನಂಬಿಲ್ಲ. ಇವಾಗೂ ಕೂಡ ನಾನು ಯಾವ ಹಣ ಆಗಲಿ, ಬಂಗಾರ ಆಗಲಿ, ಬೆಳೆ ಆಗಲಿ, ಶ್ರೀಮಂತಿಕೆ ಆಗಲಿ ಆ ಥರ ಹಿಂದ್ಗಡೆ ಹೋಗಿಲ್ಲ, ಹೋಗೋದೂ ಇಲ್ಲ. ದೇವ್ರು ನನಗನ್ನು ಎಷ್ಟು ಬೇಕೋ ಅಷ್ಟು ಆಶೀರ್ವಾದ ಮಾಡಿದ್ದಾರೆ. ಈ ಥರ ನಾನು ಯೇಸು ಸ್ವಾಮಿನ ನಂಬಿದೆ. ಈ ಥರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ನಮ್ಮ ತಾಯಿಯನ್ನು ನಾವು ಸ್ವಾರ್ಥಿ ಹೇಳಿದ್ವಿ, ಏನಾಯಿತು ಎಂಬುದಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾವ ಥರ ದೇವರು ನನ್ನನ್ನು ಮುಟ್ಟಿದ್ರು, ಯಾವ ಥರ ನನಗೆ ಅಲ್ಲಿ ರಕ್ಷಣೆ ಮಾರ್ಗದಲ್ಲಿ ದೇವರು ಕರೆದುಕೊಂಡು ಬಂದರು, ಇದು ಮೇನ್ ಕಾರಣ ನಾನು ಇದರಲ್ಲಿ ಶೇರ್ ಮಾಡ್ತಾ ಇರೋದು. ದಯವಿಟ್ಟು ಈ ವಿಡಿಯೋ ಎಲ್ಲನೂ ಶೇರ್ ಮಾಡಿರಿ. ಯಾಕೆಂದರೆ ದೇವರು ನನ್ನನ್ನು ಮುಟ್ಟಿರೋದು, ದೇವರು ನನ್ನನ್ನು ಚೇಂಜ್ ಮಾಡಿರೋದು. ಯಾವ ಮನುಷ್ಯರು ನನ್ನನ್ನು ಚೇಂಜ್ ಮಾಡಿಲ್ಲ, ಯಾರೂ ನನ್ನನ್ನು ಸಹಾಯ ಮಾಡಿಲ್ಲ. ಕಷ್ಟ ಕಾಲದಲ್ಲಿ ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ. ನನ್ನ ದೇವರು ಮಾತ್ರ ನನ್ನನ್ನು ಕೈ ಹಿಡಿದು ನಡೆಸ್ತಾ ಇರೋದು, ಮುಂದೂ ಕೂಡ ನಡೆಸ್ತಾರೆ ಎಂಬುದಾಗಿ ನನಗೆ ಆ ಒಂದು ನಂಬಿಕೆ ಇರೋದು. ಮುಂದೆ ಹೇಗೆ ದೇವರು ನನ್ನನ್ನು ಆಚೆ ನನ್ನ ಮನೆಯಿಂದ ಬಂದೆ, ಏನು ಕಷ್ಟಪಟ್ಟೆ ದೇವ್ರಿಗೋಸ್ಕರ, ದೇವ್ರು ನನಗೆ ಯಾವ ಥರ ಸಹಾಯ ಮಾಡಿದ್ರು ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೆಗೆದುಕೊಂಡು, ಹೇಗೆ ದೇವ್ರು ನನ್ನನ್ನು ಕುಟುಂಬವನ್ನು ಕಟ್ಟಿದ್ರು ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೆಗೆದುಕೊಂಡು ಬರ್ತೀನಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ನಾನು ನಮ್ಮ ಪಾಸ್ಟರ್ ಆಂಟಿ ಅಂಕಲ್ಗೆ, ಅವ್ರ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸನ್ನು ಹೇಳುತ್ತೇನೆ. ಯಾಕಂದರೆ ಅವ್ರು ನನಗೆ ತುಂಬಾ ಆತ್ಮಿಕವಾಗಿ ಬೆಳೆಸಿದ್ದಾರೆ. ಆ ಸಭೆ ಒಂದು ಆತ್ಮಿಕ ಸಭೆ. ನಾನು ಇವತ್ತು ಸ್ಟ್ರಾಂಗ್ ಆಗಿ ನಿಲ್ಲಬೇಕಾದ್ರೆ ಕಾರಣ ಆ ಸಭೆ, ಅಲ್ಲಿ ಇರುವಂಥ ಅಣ್ಣಗಳು. ಆ ಅಣ್ಣ ನನಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ಆ ಅಣ್ಣ ಹೆಸರು ನಾನು ಶೇರ್ ಮಾಡಬೇಕು, ಆದರೆ ಅಣ್ಣ ನನಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಈ ಥರ ದೇವರು ನನ್ನನ್ನು ಆರಿಸಿಕೊಂಡ್ರು, ಈ ಥರ ದೇವರು ನನ್ನನ್ನು ಮುಟ್ಟಿದ್ರು, ಈ ಥರ ದೇವರು ನನ್ನನ್ನು ನಡೆಸಿದರು. ನನಗೆ ಅಷ್ಟೇ ಅಲ್ಲ, ಈ ಥರ ಎಷ್ಟೋ ಜನರು ದೇವರನ್ನು ಮುಟ್ಟಿದ್ದಾರೆ, ದೇವರನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕಾರಣ ನಾನು ಯೇಸು ಸ್ವಾಮಿನ ನಂಬಿರೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ